ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ಪಂಚಮ ರಥೋತ್ಸವ ಅಂದ್ರೆ 5 ತೇರುಗಳನ್ನ ಎಳಿತಾರೆ. ಹಾಗೆ ಇಲ್ಲಿ ಯಾವ ತರ ಜಾತ್ರೆ ಇತ್ತು, ಏನೇನ್ ಸಿಗುತ್ತೆ, ಯಾವ ತರ ಎಲ್ಲ ಅಂಗಡಿಗಳು ಹಾಕಿದ್ರು ಎಲ್ಲಾನು ನಿಮ್ಗೆ ತೋರ್ಸಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ, ಬನ್ನಿ. ಇವತ್ತು ನನ್ನ ಜೊತೆಗೆ ಬರ್ತಾ ಇರೋದು ಅರುಣ ಮತ್ತೆ ಹರೀಶ ಅಂತ. ಇನ್ನೂ ಬರ್ತಾರೆ, ಅವ್ರ ಮುಂದೆ ಅಲ್ಲಿ ದೇವಸ್ಥಾನ ಹತ್ರ ಇರಬೇಕು. ಬನ್ನಿ ಹೋಗೋದ. ಒಳ್ಳೆ ದಂಡುಪಾಳೆ ಗ್ಯಾಂಗ್ ಇದ್ದಂಗಿದ್ದಾರೆ. ಜಾತ್ರೆ ಇರೋದ್ರಿಂದ ನಮ್ ಬೀದಿಲಂತೂ ಫುಲ್ ರಶ್. ಬೈಕಳು ಎಲ್ಲಿ ನೋಡಿದ್ರು. ನಮ್ ಬೀದಿಯಿಂದ ಹೊರಗ್ ಬತ್ತಿದಂಗೆ ರೋಡ್ ಈ ತರ ಕಾಣ್ತಿತ್ತು. ಪ್ರತಿ ವರ್ಷದಂತೆ ನೈಟೇ ರೋಡ್ ಮೇಲೆ ಮರಳಾಕಿ ತೇರು ಸುಗಮವಾಗಿ ಹೋಗಕ್ಕೆ ವ್ಯವಸ್ಥೆ ಮಾಡಿದ್ರು. ಈವಣ್ಣ ಯಾರೋ ಗೊತ್ತಿಲ್ಲ, ಒಳ್ಳೆ ಕಳ್ಳನ್ ತರ ನನ್ನೇ ನೋಡ್ತಾ ಹೋದ. ಬರೀ ಇಂತದೆಯ ನೋಡ್ತಿದಂಗೆ ಫಸ್ಟ್ ಬಂದಿದೆ ನಮ್ ಗಣಪತಿ ತೇರು. ಬರ್ತಿದಂಗೆ ನಮ್ ಜನ ಹಣ್ಣು ಜವನೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ ಜನ ಎಷ್ಟಿದ್ ಹಣ್ಣು ಜವನೆ ತೇರ್ಗ್ ಬಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತೇರ್ ಎಳಿತಿದ್ದವ್ರಿಗೆ ಹಾಗೆ ತೇರ್ ಹಿಂದೆ ಮುಂದೆ ನಿಂತಿದ್ದವ್ರಿಗಂತೂ ಸರಿಯಾಗಿ ಬಿತ್ತು. ನನ್ ಮೇಲೆ ಆಣೆ ಇಟ್ಟಳು. ಅಲ್ಲಿಂದ ನಾವು ಹೊರಟಿದ್ದೆ ಸೀದಾ ದೊಡ್ಡ ದೇವಸ್ಥಾನದ ಹತ್ರ. ನಾವು ಹೋಗೋಷ್ಟರಲ್ಲಿ ದೇವಸ್ಥಾನದ ಮುಂಭಾಗದಿಂದ ತೇರು ಪಾಸ್ ಆಗಿ ಮುಂದೆ ಬಂದಿತ್ತು. ಗುರುಗಳೇ, ಎಷ್ಟು ಹಣ್ಣು ಜವನೆ? 10 ರೂಪಾಯಿ ಫುಲ್ ವ್ಯಾಪಾರನೇ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವರು? ಕಟ್ಟೋಡಿ. ಅಲ್ಲಿಂದ ಬಂದಿದ್ದೀರಾ? ಎಷ್ಟು ಗಂಟೆಗೆ ಬಂದ್ರಿ? ನನ್ನ 9 ಗಂಟೆಗೆ ಬಂದಿನಿ. ವರ್ಷನೂ ಬರ್ತೀರಾ? ಫುಲ್ ವ್ಯಾಪಾರ. ಇವತ್ತು ವ್ಯಾಪಾರ ಫುಲ್ ವ್ಯಾಪಾರ. ಇದು ನಂಜನಗೂಡು ದೊಡ್ಡ ಜಾತ್ರೆಯ ಅದ್ಭುತ ಕ್ಷಣಗಳು. ಈ ಮಹಾ ಜಾತ್ರೆಯ ಹೃದಯವೇ ಈ ತೇರು. ಭಕ್ತರು ಭಕ್ತಿ, ಶ್ರಮ ಮತ್ತು ಏಕತೆಯ ಸಂಕೇತವಾಗಿ ಈ ರಥ ಸಾಗುತ್ತಿದೆ. ಸಾವಿರಾರು ಭಕ್ತರು ಹರ ಹರ ಮಹಾದೇವ ಎಂದು ಕೂಗಿ ನಂಜುಂಡೇಶ್ವರ ಸ್ವಾಮಿಯ ಕೃಪೆಗೆ ಭಕ್ತಿಯಿಂದ ರಥವನ್ನು ಎಳೆಯುತ್ತಾರೆ. ಇದು ಕೇವಲ ಜಾತ್ರೆಯಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ, ನಮ್ಮ ಹೆಮ್ಮೆ. ನಂಜನಗೂಡು ದೊಡ್ಡ ಜಾತ್ರೆ ಒಮ್ಮೆ ನೋಡಿದರೆ ಜೀವನದಲ್ಲಿ ಮರೆಯಲಾಗದ ಅನುಭವ. ಯಾರೋ ಪುಣ್ಯಾತ್ಮ ಎಷ್ಟಿದ್ದ ಹಣ್ಣು ಜವನೆ ಬಂದು ನನ್ನ ಫೋನ್ಗೆ ಬಿತ್ತು. ಯಾಕೆ ತೇರಿನ ಹಿಂಬದಿಯಲ್ಲೂ ಜನರು ಹೇಗಿದ್ದಾರೆ ಅಂತ ನೀವು ನೋಡಬಹುದು. ಶ್ರೀಕಂಠೇಶ್ವರ ಸ್ವಾಮಿಯ ರಥದ ನಂತರ ಬಂದಿದ್ದ ರಥವೇ ಸುಬ್ರಹ್ಮಣ್ಯ ರಥ. ಭಕ್ತಾದಿಗಳು ಎಲ್ಲ ಸೇರಿ ಹಿಡಿದು ಎಳಿತಿದ್ದಾರೆ. ನಂತರ ಬಂದ ರಥವೇ ಚಂಡಿಕೇಶ್ವರ ರವರ ರಥ. ನಂತರ ಅಮ್ಮನವರ ರಥ ಬರುವುದು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗೆ ಮುಂದೆ ಹೋಗಿ ಅಲ್ಲಿ ಹೂ ಮಾರುತ್ತಿದ್ದವರನ್ನ ಮಾತಾಡಿಸ್ತೆ. ಮೇಡಮ್, ನಿಮ್ಮ ಹೆಸರು? ಯಾವರು? ಇಲ್ಲಿ ಹಳತ್ಕೆರೆ. ಓಕೆ, ಹೆಂಗಿದೆ ಬೆಳಗಿನ ವ್ಯಾಪಾರ? ಪರವಾಗಿಲ್ಲ, ಚೆನ್ನಾಗ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ? ಏನ್ ಹೇಳ್ಬೇಕು, ನನಗೂ ಗೊತ್ತಿಲ್ಲ. ಅವ್ರಿಗೆ ಫೋಟೋ ತಗೊಳ್ಳೋಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತಿತ್ತು. ನಮ್ಮ ಹುಡುಗ ಈಗ ಫೋಟೋ ತಗೊಳ್ತಾ ಇದ್ದಾನೆ, ಹೆಲ್ಪ್ ಮಾಡ್ತಾ ಇದ್ದಾನೆ. ಇವನ್ಗೆ ಒಳ್ಳೆ ಹೆಂಡತಿ ಸಿಗ್ಲಿ. ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ದೆ ಬದುಕ್ತೀವಿ ಸುಮ್ಮ. ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿದ್ರೆ ಆಲ್ರೆಡಿ ತೇರು ಬಂದೇ ಬಿಟ್ಟಿತ್ತು. ಇದೇ ಮೊದಲು ಬಾರಿಗೆ 40 ನಿಮಿಷಕ್ಕೆ ರಥದ ಬೀದಿನ ಸುತ್ಕೊಂಡು ಬಂತು ತೇರು. ರಥ ಹತ್ರ ಬರ್ತಿದ್ದಂಗೆನೆ ಕ್ರೌಡ್ ತುಂಬಾ ಜಾಸ್ತಿ ಆಯ್ತು. ನಮ್ನ ಒಂದ್ ಮೂಲೆಗೆ ತಳ್ಳೆ ಬಿಟ್ರು ಎಲ್ಲ ಜನ. ಶ್ರೀಕಂಠೇಶ್ವರ ಸ್ವಾಮಿಯವರ ರಥ ಬಂದು ನಿಂತ್ಕೊಂಡಿದ್ದ ತಕ್ಷಣ ತಾಯಿ ಪಾರ್ವತಮ್ಮನವರ ರಥ ಮುಂದೆ ಓಡಿತು. ತಳ್ಳಾಟ ಜಾಸ್ತಿ ಆಗ್ತಾ ಇದ್ದಂಗೆ ಚಿಕ್ಕ ಮಕ್ಕಳೆಲ್ಲ ಅಳಕ್ ಸ್ಟಾರ್ಟ್ ಮಾಡಿದ್ರು. ನೋಡ್ತಿದ್ದಂಗೆ ನನ್ನ ಫ್ರೆಂಡ್ಗೂ ಮತ್ತೆ ಒಬ್ಬ ಆಂಟಿಗೂ ಜಗಳ ಅಂಟ್ಗತ್ತು.
ಫೈನಲಿ ಆ ಜಗಳದಲ್ಲಿ ನನ್ನ ಫ್ರೆಂಡೇ ಗೆದ್ದ. ಲಾಸ್ಟ್ ಎಲ್ಲ ಒಂಟಿನೇ ಸುಮ್ನಾಗ್ ಹೋದ್ರು. ಹೇಗೋ ಅಲ್ಲಿ ಜಾಗ ಮಾಡ್ಕೊಂಡು ಹೊರಗ್ ಬಂದು ನಮ್ಮ ಮನೆ ಕಡೆ ಹೋಗ್ಬೇಕಾದ್ರೆ ನಮ್ ಬ್ರದರ್ ಸಿಕ್ಕಿದ್ರು. ನೋಡಿ ಇವ್ರ ಹೆಸರು ಕಾರ್ತಿ ಅನ್ಬಿಟ್ಟು. ಹೇಳೋಣ ಹಂಗೆ ಜಾತ್ರೆ ಹಂಗಿತ್ತು ನೋಡ್ತಾ ಇದ್ರಲ್ಲ ಹೆಂಗಿದೆ ಜಾತ್ರೆ ವಿಶೇಷವಾಗಿತ್ತು. ಜನ ಎಲ್ಲ ಜಾಸ್ತಿ ಸೇರಿದ್ದಾರೆ, ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಏನ್ ನೋಡ್ತಾ ಇದೀರಾ ಬಂದು? ಚೇರ್ ನೋಡ್ತಾ ಇದೀವಿ. ಹುಡುಗರು ನೋಡ್ತಾರ ಅಂತನಾ? ಇಲ್ಲ, ಬರೀ ಎಲ್ಲ ತೇನೆ ನೋಡೋದು. ಹುಡುಗರು ಜಾತ್ರೆ ಏನಕ್ಕೆ ಬರ್ಬೋದು? ಎಲ್ಲ ಹುಡುಗರು ಏನಕ್ಕೆ ಬರ್ತಾರೆ? ಹುಡುಗರು ನೋಡಕ್ಕೆ ಇಲ್ಲ, ಹುಡುಗಿರ್ ನೋಡಕ್ಕೆ. ಹುಡುಗರು ನೋಡಕ್ಕೆ, ಹುಡುಗರು ಬರೋದಕ್ಕೆ ಹುಡುಗರು ನೋಡಕ್ಕೆ ಈಗ ಚೇಂಜ್ ಆಗ್ಬಿಟ್ಟದೆ ಕಾಲ. ಹುಡುಗರು ನೋಡಕ್ಕೆ ಹುಡುಗರ ಜಾಸ್ತಿ ನೋಡಕ್ ಹೋಗ್ಬೇಕು. ನಮ್ ಜಾತ್ರೆಗೆ ಬಂದಿದಂತ ಭಕ್ತಾದಿಗಳಿಗೆ ಸೋಮೇಶ್ವರ್ ಮುಂಭಾಗದಲ್ಲಿ ಮೊಸರನ್ನ ಹಂಚುತ್ತಾ ಇದ್ರು. ಇದೊಂದೇ ಜಾಗದಲ್ಲ, ಬೇರೆ ಬೇರೆ ಕಡೆ ಎಲ್ಲ ಪುಳಿಯೋಗರೆ, ಬಾತು, ಮಜ್ಜಿಗೆ, ಪಾನ್ಕ ಎಲ್ಲಾನು ಹಂಚ್ತಾರೆ. ಹಾಗೆ ಮುಂದೆ ಬರ್ತಿದಂಗೆ ನಮ್ ಇನ್ನೊಬ್ರು ಬ್ರದರ್ ಸಿಕ್ಕಿದ್ರು, ವೆಂಕಟೇಶ್ ಅನ್ಬಿಟ್ಟು. ನಮ್ಮೂರಿಗೆ ಬಂದಿರೋಂತ ಭಕ್ತಾದಿಗಳು ಮೊದ್ಲು ತಿನ್ಲಿ ಅಂತ ಅನ್ನೋದ್ ಬಿಟ್ಟು ತಾನೇ ಮೊದ್ಲು ಇಸ್ಕೊಂಡ್ ತಿಂತಾ ಇದ್ರು ಬಾತ್ನ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮಗ್ ಬೇಡ ಬೇಡ ಬೇಡ. ಬಾತ್ ಹೇಗಿದೆ? ಬಾತ್ ಸೂಪರ್. ಚಟ್ನಿ ಒಂದಿಲ್ಲ ಅಷ್ಟೇ. ಮಾತೇ ಇಲ್ಲ. ತುಂಬಾ ಕ್ರೌಡ್ ಇದೆ ಲಾಸ್ಟ್ ಗಿಂತ. ಬರ್ತಾ ಬರ್ತಾ ಕ್ರೌಡ್ಗಳು ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, ಚೆನ್ನಾಗಿ ನಡೀತು ಈ ಸಲ. ನೋಡಿ ಹಾಗೆ ಒಂದಷ್ಟು ಹುಡುಗರು ಸಿಕ್ಕಿದ್ದಾರೆ. ಬಾತ್ನ ಆಗ್ಲೇ ತಿಂತವ್ರೆ. ನೋಡಿ ಕೇಳೋದ ಬನ್ನಿ ಅವ್ರನ್ನ. ಏನಿಷ್ಟು ಬಾತ್? ಅಣ್ಣ ತುಂಬಾ ಚೆನ್ನಾಗೈತೆ ಅಣ್ಣ ಬಾತು. ಏನಕ್ಕೆ ಬಂದಿದೆ ಜಾತ್ರೆಗೆ? ಅಣ್ಣ ತೇರ್ ಎಳೆಯಕ್ಕೆ. ನಿಜಾಗ್ಲು ನಿಜ ಅಣ್ಣ. ನಿಜಾಗ್ಲು ಹಾ ಅಣ್ಣ ನಿಜಾಗ್ಲು ನಿಜಾಗ್ಲು ಅಣ್ಣ ತೇರ್ ಎಳೆಬಿಟ್ಟೆ ಬಂದಿದ್ದು ಅಣ್ಣ. ಎಷ್ಟು ಹುಡುಗಿ ಕಾಳಾಗ್ತೆ? ಅಣ್ಣ ಒಂದ್ 15 20. 15-20. ಎಷ್ಟು ಜನ ನಿನ್ ನೋಡಿದ್ರು? 5 ಜನ ಅಣ್ಣ. 5 ಜನ. ನಮ್ಮ ಮನೆ ಬರಕ್ ನೋಡಿ ಇವನ್ಗಾದ್ರು ಒಂದ್ 5 ಜನ ನೋಡವ್ರೆ. ನಮ್ಗೆ ಅದು ಇಲ್ಲ. ಇದು ಜೀವನ ಅಲ್ಲ ಕಣ. ಯಾಕ್ಲ ಬದುಕಿಸ್ತೆ? ನಾನು ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ಹಾಗೆ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಅಮ್ಮನವ್ರ ತೇರು ಬಂದೇ ಬಿಡ್ತು. ಜನರೆಲ್ಲ ಸೇರಿ ಅಮ್ಮನವ್ರ ರಥನ ಯಾವ ತರ ಎಳ್ಕೊಬತ್ತಿದ್ದಾರೆ ಅಂತ ನೋಡಿ. ಅಮ್ಮನವ್ರ ತೇರು ಹೊರಟ ಮೇಲೆ ಗಣಪತಿ ದೇವಸ್ಥಾನ ಹತ್ರ ಬಂದ್ರೆ ಅಲ್ಲಿ ಪಂಚಾಮೃತ, ಕಳ್ಳೆ ಹುಳಿ ಎಲ್ಲಾನು ಹಂಚ್ತಿದ್ರು. ಅದನ್ನ ಈಸ್ಕೊಳಕ್ಕೆ ಜನ ಮುಗಿ ಬೀಳ್ತಿದ್ರು. ಅದ್ರ ಪಕ್ಕ SBI ಬ್ಯಾಂಕ್ ಹತ್ರ ಹೋದ್ರೆ ಬಾತು, ಮೊಸರನ್ನ ಹಂಚುತ್ತಿದ್ರು. ಬೆಳಿಗ್ಗೆ ಕ್ರೌಡ್ ಜಾಸ್ತಿ ಇತ್ತು ಅಂದ್ಬಿಟ್ಟು ವಿಡಿಯೋ ಮಾಡೋದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮನೆಗೆ ಹೊರಟೋದ್ವಿ. ಈಗ ಮತ್ತೆ ಹೋಗ್ತಾ ಇದೀವಿ. ಈಗ ಟೈಮ್ ಬಂದು 4:15. ದೇವಸ್ಥಾನದ ಹತ್ರ ಯಾವ್ಯಾವ ಅಂಗಡಿಗಳು ಹಾಕಿದ್ದಾರೆ, ಏನೇನ್ ಸಿಗುತ್ತೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ನೇಪಲ್ ಸ್ಟೇಷನ್ ಇಂದ ಡೈರೆಕ್ಟ್ ದೊಡ್ಡ ದೇವಸ್ಥಾನ ಹತ್ರ ಬಂದಿದ್ವಿ. ಆ ತೇರ್ ನೀವು ನೋಡ್ಬೋದು, ತೋರಿಸ್ತೀನಿ. ಬೆಳಿಗ್ಗೆ ನಾವು ತೇರ್ನ ನೋಡಿದಾಗ ದೇವಸ್ಥಾನದ ಮುಂದೆ ತಗೊಬಂದು ನಿಲ್ಸಿದ್ರು ಅಷ್ಟೇ. ಆದ್ರೆ ಇವಾಗ ಅದು ಮುಂಚೆ ಎಲ್ಲಿತ್ತೋ ಅದೇ ಜಾಗಕ್ಕೆ ತಗೋಗಿ ನಿಲ್ಸಿದ್ದಾರೆ. ಈಗ ನೋಡ್ಬೋದು ನೀವು. ಇದು ನೋಡಿ, ಇದು ಅಮ್ಮನವ್ರ ತೇರು. ಹಾಗೆ ಪಕ್ಕದಲ್ಲಿ ನೋಡ್ರೆ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ರಥ ಹೆಂಗಿದೆ ಅಂತ. ಹಾಗೆ ತೇರ್ದು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನನ್ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಂತ ನಮ್ಮೂರು ಹುಡುಗಿರು ನನ್ನ ಗುರ್ತಿಡಿದು ಮಾತಾಡ್ಸಿದ್ರು. ಬನ್ನಿ ಅವ್ರನ್ನ ಮಾತಾಡ್ಸ. ಏನ್ ಅನ್ನಿಸ್ತು? ಜಾತ್ರೆ ನೋಡಿ ತುಂಬಾ ಖುಷಿ ಆಯ್ತು. ಜನಸಾಗರ ಮಾತ್ರ ಅಪ್ಪ ನನ್ ಕಣ್ಣಿಂದ ನೋಡಕ್ಕೆ ಆಗ್ತಿಲ್ಲ. ಈ ಸತಿ ಮಾತ್ರ ತುಂಬಾ ಗ್ರ್ಯಾಂಡ್ ಆಯ್ತು. ಇವತ್ತು ಫುಲ್ಲು ನಾನು ಖುಷಿ ಆಗಿದ್ದೀನಿ. ಫುಲ್ಲು ಗ್ರ್ಯಾಂಡ್ ಆಗಿ ಸೇರಿದ್ದಾರೆ. ಸತಿಕ್ಕಿಂತ ಈ ಸತಿ ತುಂಬಾ ಜನ ತುಂಬಾ ಸೇರಿದ್ದಾರೆ. ಈ ಸತಿ ತುಂಬಾ ತರ ಗರಳಿಪುರ ಉತ್ಸವ ಅಂತ ದಿವಸದಿಂದ ತುಂಬಾ ತರ ವೆರೈಟಿ ಆಗಿ ಪ್ರೋಗ್ರಾಮ್ಸ್ ಗಳು ಮಾಡಿದ್ರು. ದರ್ಶನ್ ಧ್ರುವನಾರಾಯಣ್ ಸರ್ ಅದಂತೂ ತುಂಬಾ ಚೆನ್ನಾಗಿತ್ತು. ಒಂದೊಂದು ಪ್ರೋಗ್ರಾಮು ಫುಲ್ಲು ಒಂಥರ ಮೋಟಿವೇಟಿಂಗ್ ಮಾಡಂಗಿತ್ತು. ಸೊ ಈ ಸತಿ ತುಂಬಾ ಜಾತ್ರೆ ಚೆನ್ನಾಗಿತ್ತು. ದರ್ಶನ್ ಧ್ರುವನಾರಾಯಣ್ ಸರ್ ಚೆನ್ನಾಗಿ ಸೆಕ್ಯೂರಿಟಿ ಎಲ್ಲ ಮಾಡವ್ರೆ. ಅದ್ರಿಂದ ಪೀಪಲ್ಸ್ಗೂ ಹೆಲ್ಪ್ ಆಗಿದೆ. ಜಾತ್ರೆ ತುಂಬಾ ಚೆನ್ನಾಗೈತೆ. ಹೋದ್ ಸತಿಗಿಂತ ಈ ಸತಿ ಜನ ಜಾಸ್ತಿ ಇದೆ. ಅನ್ನಜವನ ಮೇಲೆ ಏನೋ ಬರೆದು ಎಸಿತಿದ್ರೆ ಅದೇನು ಕೇಳೋಣ ಸರ್. ಏನದು ಸರ್ ಅನ್ನಜವನ ಮೇಲೆ ಬರೆದು ಎಸಿತಿದ್ರಿ? ಸರ್ ಇದು ಬಾಳದಿಂದ ಬರೆದು ಎಸಿದ್ರೆ ಆ ದೇವ್ರು ಎಲ್ಲಾ ಒಂದೊಂದ್ ರೀತಿಲಿ ನೋಡ್ಬಿಟ್ಟು ಅಳತೆ ಮಾಡ್ಬಿಟ್ಟು ಅದ್ರ ತಕ್ಕನಂಗೆ ಆಶೀರ್ವಾದ ಮಾಡಿ ಪ್ರತಿಫಲ ಕೊಡ್ತೇವೆ ಮುಂದಿನ ವರ್ಷ. ಇನ್ನೊಂದ್ ವರ್ಷದಲ್ಲಿ ಈ ವರ್ಷದಲ್ಲಿ ಯಾವ್ದೋ ಒಳ್ಳೇದಾಗೆ ಆಗುತ್ತೆ ಅಂತ ಅದು ದೇವ್ರು ಆರೈಸಿ ಕೊಡ್ತಾನೆ ಸರ್. ನಮ್ಮ ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಕುಟುಂಬದ ಆಗ್ಲಿ, ನಾವು ವರ್ಕ್ ಮಾಡೋ ಆಫೀಸ್ ಫ್ರೆಂಡ್ಸ್ ಎಲ್ಲಾನು
ದೇವ್ರು ನಿಂತು ಆಶೀರ್ವಾದ ನಿಂತು ಕಾಪಾಡಿ ಹೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಸರ್. ಓಕೆ. ಪ್ರತಿ ವರ್ಷ ಹೀಗೆ ಮಾಡ್ತೀರಾ? ಹೌದು, ಪ್ರತಿ ವರ್ಷ ಹಿಂಗೆ ಬಂದ್ ನೆರವೇರಿದೆ. ನೆರವೇರಿದೆ, ಇಲ್ಲ ಅಂತಲ್ಲ ಸರ್. ಅಪ್ಪನ ತೇರಿದ್ದು ಎಷ್ಟಾಗಲ್ಲ ನಂಗೆ ಒಳ್ಳೇದಾಗಿದೆ ಸರ್. ಇಲ್ಲಿ ನೋಡ್ತಿರ್ಬೋದು ಗಂಡ್ ಮಕ್ಳಿಗೆ ಕೈಗೆ ಕಡಗಗಳು, ಉಂಗುರಗಳು, ಕೈಗೆ ದಾರಗಳು, ಕತ್ಕೆ ದಾರಗಳು, ಹಾಗೆ ಹೆಣ್ಮಕ್ಳಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಸಿಗ್ತಾ ಇದೆ ನೋಡಿ. ಸರ್, ಹೇಗೆ ಅನಿಸ್ತು ಜಾತ್ರೆ? ತುಂಬಾ ಚೆನ್ನಾಗಿದೆ. ನಂಜನಗೂಡು ಜಾತ್ರೆ ಎಲ್ಲಕ್ಕಿಂತ ಈ ಸರಿ ತುಂಬಾ ವಿಶೇಷವಾಗಾಯ್ತು. ನಾವು ನಮ್ ಫ್ರೆಂಡ್ಸ್ ಎಲ್ಲ ಬಂದ್ವಿ, ತುಂಬಾ ವಿಜೃಂಭಣೆಯಿಂದ ಸಖತ್ತಾಗಿ ಏನ್ ನೋಡ್ತಾರೆ ಅಂದ್ರೆ ವರ್ಷ ತುಂಬಾ ಮೆರುಗು ಕೊಡ್ತಾ ಇದೆ ನಮ್ ನಂಜನಗೂಡು. ಈ ಸರಿ ತುಂಬಾ ಜನ ಸೇರಿದ್ರು, ನಾವು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ನಮ್ ಟೀಮ್ ಎಲ್ಲ ಬಂದಿದ್ವಿ, ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ನನ್ ವಿಡಿಯೋಸ್ ಗಳು ನೋಡೋದು ಅಂತ ಅಂದ್ರೆ ಹೇಗ್ ಚೆನ್ನಾಗಿದೆಯಾ ವಿಡಿಯೋಸ್ ಗಳು? ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ನೀವು. ತುಂಬಾ ನಿಮ್ ನೋಡಿ ನಾವು ಮಾಡ್ಬೇಕು ಅಂತ ಅನಿಸ್ತಿದೆ, ಅಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದೀರಾ ವಿಡಿಯೋಗಳನ್ನ. ಇದೊಂಥರ ಸಮುದ್ರ, ನಾವೆಲ್ಲ ಮೀನುಗಳು, ಯಾರು ಬೇಕಾದ್ರೂ ಈಜಾಡ್ಬೋದು, ಈಜಾಡಿ. ಓಕೆ ಅಣ್ಣ, ತುಂಬಾ ಥ್ಯಾಂಕ್ಸ್. ನೀವು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಹಂಗೆ ಮಾಡ್ತೀರಿ, ನಮ್ದೆಲ್ಲ ಸಪೋರ್ಟ್ ಇರುತ್ತೆ. ಜಾತ್ರೆಗೆ ಅಂತ ಬಂದು ಅಂಗಡಿಗಳು ಹಾಕಿರ್ತಾರಲ್ಲ, ಆ ಜಾಕಿಗೆ ನಾವು ಹೋಗ್ತಾ ಇದೀವಿ. ಮನೆಗೆ ಬೇಕಾಗಿರೋಂತ ಐಟಮ್ಗಳು ಹಾಕಿದ್ದಾರೆ. ಈ ಕಡೆ ನೋಡಿ ಕಳ್ಳೆಪುರಿ ಅಂಗಡಿನ ಈ ಕಡೆ ಹಾಕಿದ್ದಾರೆ, ತಗೋತಾ ಇದ್ದಾರೆ ಆಲ್ರೆಡಿ. ಹೋಗಿ ಬಂದು ಇವರೇ ಸಿಗ್ತಾವ್ರ ನನ್ ಕಣಿಗೆ ನೋಡಿ, ತಗೋತವ್ರೆ ಆಲ್ರೆಡಿ. ಹೆಣ್ಮಕ್ಳಿಗೆ ಬೇಕಾದ ಐಟಮ್ಗಳು. ನೀವ್ ಹೆಣ್ಮಕ್ಳು ಜಾತ್ರೆಗೆ ಬರೋದು ಬರೀ ತಗೊಳಕಿನ? ಬಟ್ಟೆಗಳು ಸಿಗುತ್ತೆ, ಎಲ್ಲ ಕಮ್ಮಿ ಬೆಲೆ. ಏನಂದ್ರೆ ಇನ್ನು ಜಾತ್ರೆಯಲ್ಲಿ ಜಾಸ್ತಿ ಹೆಣ್ಮಕ್ಳು ತಗೊಳ್ಳೋಂಥ ಐಟಮ್ಗಳೇ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತ ಅಂದ್ರೆ ಗಂಡ್ಮಕ್ಳು ಜಾಸ್ತಿ ಖರ್ಚು ಮಾಡಕ್ ಹೋಗಲ್ಲ. ಯಾಕಂದ್ರೆ ಗಂಡ್ಮಕ್ಳ ಕೈಲಿ ಖರ್ಚು ಮಾಡ್ಸೋದೇ ಹೆಣ್ಮಕ್ಳು. ಅದಕ್ಕೋಸ್ಕರ ಹೆಣ್ಮಕ್ಳು ಏನ್ ಬೇಕೋ ಅಂತ ಐಟಮ್ಸ್ಗಳೇ ಜಾಸ್ತಿ ಇರ್ತವೆ ಜಾತ್ರೆಗಳಲ್ಲಿ. ಇದು ನೋಡಿ ನೆನ್ಪಿಟ್ಕೊಳ್ಳಿ. ಮಕ್ಕಳು ಐಟಮ್ಸ್ಗಳು ಇದಾವೆ. ಅಂದ್ರೆ ನಮ್ದು ಜಾತ್ರೆಲಿ ನಮ್ಮ ಗೊತ್ತಿರೋ ಒಬ್ರು ಕಲ್ಲಂಗಡಿ ವ್ಯಾಪಾರ ಮಾಡ್ತಾರೆ, ಅವ್ರನ್ನ ಕೇಳೋದ ಬನ್ನಿ. ಮೇಡಮ್, ಹೇಗ ಅನಿಸ್ತಿದೆ ಜಾತ್ರೆ? ವ್ಯಾಪಾರ ಆಗಿದೆ? ಪರವಾಗಿಲ್ಲ, ವ್ಯಾಪಾರ ಆಯ್ತು. ಪರವಾಗಿಲ್ಲ. ಮತ್ತೆ ಈಗ ತಾನೇ ಕ್ಯಾಮ್ರಾ ಆಫ್ ಆಗಿ ಕೇಳಿದ್ರೆ ವ್ಯಾಪಾರ ಇಲ್ಲ ಅಂದ್ರೆ? ಪರವಾಗಿಲ್ಲ, ವ್ಯಾಪಾರ ಆಯ್ತು, ಏನಿಲ್ಲ. ಅಂದ್ರೆ ಎಷ್ಟು ಗಂಟೆ ಟೈಮು ಕೊಟ್ಟಿರೋದು ವ್ಯಾಪಾರ? ಇದು ಇಲ್ಲಿ ಎಷ್ಟು ಗಂಟೆ ಇರ್ಬೋದು? 3 ದಿನ ಬಿಟ್ಟವ್ರೆ. 3 ದಿನ. ಮತ್ತೆ ಒಂದಿನ ಅಂತ ಹೇಳ್ತಿದ್ರು ಯಾರೋ ಇಲ್ಲಿ, ಇವತ್ತು 3 ದಿನ ಬಿಟ್ಟವ್ರೆ, ಆಮೇಲೆ ಬಿಡಂಗಿಲ್ಲ, ವ್ಯಾಪಾರ ಮಾಡಕ್ ಬಿಡಲ್ಲ. ಶಿವರಾತ್ರಿ ಬಿಟ್ಟಿರ್ಲಿಲ್ಲ ಇಲ್ಲಿ ಹಾಕೊಳಕ್ಕೆ, ವ್ಯಾಪಾರ ಮಾಡಕ್ ಬಿಟ್ಟಿರ್ಲಿಲ್ಲ, ಈಗ ಬಿಟ್ಟವ್ರೆ. ಏನ್ ಹೇಳ್ತಾರೆ? ಮಾಡ್ಲಿಲ್ಲ ಶಿವರಾತ್ರಿಯಲ್ಲಿ. ಈಗ ಏನ್ ಅನ್ನಿಸ್ತಿದೆ ಈ ತರ ಎಲ್ಲ ನಮ್ಮ ಚೇಂಜಸ್ ಮಾಡವ್ರೆ? ಖುಷಿ ಆಗ್ತಿದೆ. ಇದೇ ಓಕೆನಾ? ಮುಂಚೆ ಇದ್ದಿದ್ದು ಓಕೆನಾ? ಇದು ಹೊಸಿ ಓಕೆ, ಪರವಾಗಿಲ್ಲ. ಆದ್ರೆ ಡೈಲಿ ಬಿಟ್ರೆ ಹೆಂಗ ಮೇಂಟೈನ್ ಆಯ್ತೆ. ಇಲ್ಲಿ ಒಬ್ರು ಅಜ್ಜನ್ ನೋಡ್ದೆ, ಅವ್ರಿಗೆ ವಯಸ್ಸು ಬಂದು 88. ಇನ್ನೂ ಅವರೇ ದುಡ್ಕೊಂಡು ಜೀವನ ಮಾಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸದ. ಇವ್ರೊಳೆ ಯಾವ ನಿಮ್ದು? ನಿಮ್ ಹೆಸರೇನು? ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ? ಇವಾಗ ಏನ್ ಅನ್ಸುತ್ತೆ ಈ ಸಲ? ಈ ಸಲ ಜಾತ್ರೆ ಏನ್ ಅನ್ಸುತ್ತೆ? ಏನಲ್ಲ, ಹೊಟ್ಟೆಪಾಡು. ಮಕ್ಕಳ ಮನೆ ಹಾಕ್ಬೇಕು, ಯಾರು ಇಲ್ಲ. ಮುಖಾಮುಖಿ ಬಾಡಿಗೆ ಮಾತ್ರೆ ಎಲ್ಲ ತುಂಬ. ಮಕ್ಳೇನ್ ಕೆಲಸ ಮಾಡ್ತಾರೆ? ಮಕ್ಕಳಿಲ್ಲ, ಒಂದೇ ಹೆಣ್ಮಗ. ಗಂಡ್ಮಗು ಇಲ್ಲ. ಈಗ ಅವ್ರ ಮದುವೆ ಮಾಡಿದಿರ? ಮದ್ವೆ ಮೊಮ್ಮಕ್ಕಳು ಮಕ್ಕಳಾಯ್ತು, ಮೊಮ್ಮಕ್ಕಳವೆ ಅವ್ರವ್ರ ಮನೆಗೆ. ನಮ್ದು ಮುಖಾಮುಖಿ. ಈಗ ನೀವು ನಿಮ್ ಜೀವನ ನೋಡ್ಕೊತಾ ಇದ್ದೀರಾ. ಜೀವನದ ಬಗ್ಗೆ ಏನ್ ಹೇಳ್ತೀರಾ ಈ ತರ? ಎಲ್ಲ ಏನ್ ಮಾಡ್ತೇವೆ, ಪರಮಾತ್ಮ ಗೊತ್ತಾಗುತ್ತೆ.
ಹೆಣ್ಮಕ್ಳು ನಿಮ್ಮ ನೋಡ್ಕತ್ರ ಬಂದು ಮಾತಾಡ್ಸ್ಕೊ ಹೋಯ್ತಾರೆ ಮಾತಾಡ್ತಾರೆ ಹೋಯ್ತಾರೆ ಅಷ್ಟೇ. ದುಡ್ಡು ಗಿಟ್ ಕೊಡೋದು ನೋಡ್ಕೊಳ್ಳೋದೇನಿಲ್ಲ. ನಾವೇ ಸಾಕ್ತೀವಿ. ನೋಡ್ಬೋದು ಇಲ್ಲಿ ಗಂಟ ತೋರಿಸಿದ್ವಿ ನಮ್ಮ ನಂಜನಗೂಡು ಜಾತ್ರೆ ಯಾವ ತರ ಇತ್ತು, ಯಾವ ತರ ವ್ಯಾಪಾರ ನಡೀತಿದೆ ಜನರಿಗೆ ಇಲ್ಲಿ, ಮತ್ತೆ ಏನೇನಿತ್ತು ತೇರು ಯಾವ ತರ ಇತ್ತು ಎಲ್ಲಾನು ತೋರಿಸಿದ್ವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.